ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ನಮಸ್ಕಾರ. ನಾನು JS ಸೋಮನಾಥ್, JSS ಸ್ಪರ್ಧಾ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ತಮಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಸ್ನೇಹಿತರೆ, ಇಂದಿನ ಅವಧಿಯಲ್ಲಿ GPSTR ಪರೀಕ್ಷೆಯ ಸಿಲೆಬಸ್ ಅನ್ನು ಆಧಾರವಾಗಿ ಇಟ್ಟುಕೊಂಡು ಕರ್ನಾಟಕದಲ್ಲಿ ನಡೆಯುವಂತಹ ಎಲ್ಲಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತೆ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ವಿಷಯವನ್ನು ಇವತ್ತು ನಾವು ಡಿಸ್ಕಸ್ ಮಾಡೋಣ. ನಾವು ಡಿಸ್ಕಸ್ ಮಾಡ್ತಿರುವಂತ ವಿಷಯ GPSTR ಪರೀಕ್ಷೆ ಆಗಿರ್ಬೋದು, HSTR ಪರೀಕ್ಷೆ ಆಗಿರ್ಬೋದು, PSTR ಪರೀಕ್ಷೆ ಆಗಿರ್ಬೋದು, ಇತರೆ ಬೇರೆ ಬೇರೆ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಏನಾಗ್ತದೆ ಅಂದ್ರೆ ಮಾಹಿತಿಯನ್ನು ಏನಪ್ಪಾ ಅಂದ್ರ ಬಹಳಷ್ಟು ಉಪಯುಕ್ತ ಆಗ್ತದೆ. ಮೊದಲಿಗೆ ಬಂದು ಏನ್ ಬರ್ತದಪ್ಪ ಅಂದ್ರ ಭಾರತ ರತ್ನ ಪ್ರಶಸ್ತಿ. ಇವತ್ತೇನಪ್ಪಾ ಅಂದ್ರ ಭಾರತದಲ್ಲಿ ಬಹಳ ಫೇಮಸ್ ಆಗಿರುವಂತ ಪ್ರಶಸ್ತಿಗಳನ್ನ ಕುರಿತು ನಾವು ಇವತ್ತು ಅಧ್ಯಯನ ಮಾಡ್ತಿದ್ದೀವಿ. ಮೊದಲಿಗೆ ಯಾವುದಪ್ಪ ಅಂದ್ರ ಭಾರತ ರತ್ನ ಪ್ರಶಸ್ತಿ ಬರ್ತದ. ಈ ಭಾರತ ರತ್ನ ಪ್ರಶಸ್ತಿ ಭಾರತ ದೇಶದಲ್ಲಿ ಕೊಡ್ತಿರುವಂತಹ ಅತ್ಯುನ್ನತವಾದ ನಾಗರಿಕ ಪ್ರಶಸ್ತಿ ಆಗಿದೆ. ನಮಗೆ ಪರೀಕ್ಷೆ ಕೇಳಬಹುದು, ಆಲ್ರೆಡಿ ಕೇಳಿದ್ದಾನು. ಭಾರತದಲ್ಲಿ ನೀಡುವಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವದಂತ ಪ್ರಶ್ನೆಗಳು ಬಂದಿದ್ದವು. ಭಾರತದಲ್ಲಿ ನೀಡುವಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಾಗ್ಯದ? ಭಾರತ ರತ್ನ ಆಗ್ಯದ. ಈ ಭಾರತ ರತ್ನ ಪ್ರಶಸ್ತಿಯನ್ನು ಯಾವುದೇ ಜಾತಿ, ಉದ್ಯೋಗ, ಸ್ಥಾನಮಾನ, ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನ ಕೊಡ್ತಾರ. ಯಾವುದೋ ಒಬ್ಬ ವ್ಯಕ್ತಿಯ ಜಾತಿಯನ್ನ ನೋಡಿ, ಯಾವುದೋ ಒಬ್ಬ ವ್ಯಕ್ತಿಯ ಉನ್ನತ ಉದ್ಯೋಗವನ್ನ ನೋಡಿ, ಆತನ ಉನ್ನತ ಸ್ಥಾನಮಾನ ನೋಡಿ, ಹೆಣ್ಣು ಗಂಡು ಯಾವುದೇ ಭೇದ ಭಾವ ಮಾಡದೆ, ಅವ ಯಾವ ಜಾತಿಯಾದ ವ್ಯಕ್ತಿ ಆಗಿರಲಿ, ಅವ ಯಾವುದೇ ಉದ್ಯೋಗವನ್ನು ಮಾಡ್ತಿರಲಿ, ಅವನ ಸ್ಥಾನಮಾನ ಏನೇ ಆಗಿರಲಿ, ಹೆಣ್ಣು ಗಂಡು ಯಾವುದೇ ಭೇದ ಭಾವ ಮಾಡದೆ ಈ ಪ್ರಶಸ್ತಿಯನ್ನು ಎಲ್ಲರಿಗೂ ಸಹ ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರ. ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಉನ್ನತ ಮಟ್ಟದ ಸಾಧನೆ ಮಾಡಿರ್ಬೇಕು, ಅಂತ ವ್ಯಕ್ತಿಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ಯಾವ ಪ್ರಶಸ್ತಿಯನ್ನು ನೀಡ್ತಾರ? ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ. ಭಾರತ ರತ್ನ ಪ್ರಶಸ್ತಿಯನ್ನು ಕೇವಲ ಭಾರತೀಯರಿಗೆ ಅಷ್ಟೇ ನೀಡ್ತಾರನ? ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ವಿದೇಶಿ ವ್ಯಕ್ತಿಗಳಿಗೂ ಸಹ ಏನ್ ಮಾಡ್ತಾರಪ್ಪ ಅಂದ್ರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡ್ತಾರೆ. ಭಾರತ ರತ್ನ ಪ್ರಶಸ್ತಿ ಏನ್ ಮಾಡ್ತಾರ? ವಿದೇಶಿ ವ್ಯಕ್ತಿಗಳು ನೀಡ್ತಾರ ಮತ್ತು ಭಾರತೀಯ ವ್ಯಕ್ತಿಗಳಿಗೆ ಏನಪ್ಪಾ ಅಂದ್ರ ನೀಡ್ತಾರ. ನೆಕ್ಸ್ಟ್ ನೋಡ್ರಿ, ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಿಸಿದ ಪ್ರಮುಖ ಅಂಶಗಳು ನೋಡ್ರಿ. ಈ ಭಾರತ ರತ್ನ ಪ್ರಶಸ್ತಿ ಯಾವಾಗ ಸ್ಥಾಪನೆ ಮಾಡ್ಲಾಯ್ತಂದ್ರ 1954 ಜನವರಿ 2ನೇ ತಾರೀಕಿನಂದು ಸ್ಥಾಪನೆ ಮಾಡ್ಲಾಯ್ತು. ಇದನ್ನ ಸ್ಥಾಪನೆ ಮಾಡಿದಂತ ಅಂದಿನ ರಾಷ್ಟ್ರಪತಿ ಯಾರಂದ್ರ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬರ್ತಾರೆ. ಭಾರತ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದಂತ ರಾಷ್ಟ್ರಪತಿ ಯಾರಂದ್ರ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬರ್ತಾರೆ. ಯಾವಾಗ ಸ್ಥಾಪನೆ ಮಾಡಿದ್ರ ಅವ್ರ ಅದನ್ನ? 1954 ಜನವರಿ 12ರಂದು ಏನ್ ಮಾಡ್ತಾರಪ್ಪ ಅಂದ್ರ ಈ ಪ್ರಶಸ್ತಿಯನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಸ್ಥಾಪನೆ ಮಾಡ್ತಾರ. ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರಪ್ಪ ಅಂದ್ರ ರಾಜೇಂದ್ರ ಪ್ರಸಾದ್ ಅವ್ರು ಬರ್ತಾರೆ. ಇಂಪಾರ್ಟೆಂಟ್ ಬರ್ಕೋರಿ, ಇದೇ GK ಪಾಯಿಂಟ್ ಆಗ್ತದೆ ನಿಮಗ, ಬರ್ಕೋರಿ. ಭಾರತದ ಮೊಟ್ಟ ಮೊದಲ ರಾಷ್ಟ್ರಪತಿ ಯಾರಪ್ಪ ಅಂದ್ರ ರಾಜೇಂದ್ರ ಪ್ರಸಾದ್ ಅವರು ಬರ್ತಾರ. ಭಾರತ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದ ರಾಷ್ಟ್ರಪತಿ ಯಾರಂತ ಕೇಳಿದಾಗ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಬರ್ತಾರ. ಭಾರತ ರತ್ನ ಪ್ರಶಸ್ತಿನ ಯಾವ ವರ್ಷ ಸ್ಥಾಪನೆ ಮಾಡ್ಲಾಯ್ತಂದ್ರ 1954 ಅಂತ ಆನ್ಸರ್ ಬರ್ತದ. ನೋಡ್ರಿ, ಈ ಭಾರತ ರತ್ನ ಪ್ರಶಸ್ತಿಯನ್ನು ಯಾವ ಯಾವ ಕ್ಷೇತ್ರದಲ್ಲಿ ಸಾಧನೆಗೈದಂತ ವ್ಯಕ್ತಿಗಳಿಗೆ ಕೊಡ್ತಾರಪ್ಪ ಅಂದ್ರ ಕಲೆ, ಸಾಹಿತ್ಯ, ವಿಜ್ಞಾನ, ಸಮಾಜ ಸೇವೆ, ವಿಜ್ಞಾನ, ಸಾಹಿತ್ಯ, ಕಲೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂತ ವ್ಯಕ್ತಿಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನು ನೀಡ್ತಾರೆ. ವಿಜ್ಞಾನ, ತಂತ್ರಜ್ಞಾನ, ಸಮಾಜ ಸೇವೆ, ಸಾಹಿತ್ಯ, ಕಲೆ, ಇಂಥ ಕ್ಷೇತ್ರದೊಳಗ ಯಾರು ಸಾಧನೆಗೈತಾರಲ್ಲ ಅಂತ ವ್ಯಕ್ತಿಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರ. ಆದ್ರ 2011 ನಂತರ ಮಾನವನ ಏಳಿಗೆಗಾಗಿ ಯಾರು ಶ್ರಮಿಸ್ತಾರಲ್ಲ ಅಂತ ವ್ಯಕ್ತಿಗಳಿಗೂ ಸಹ ಏನಪ್ಪಾ ಅಂದ್ರೆ ಈ ಪ್ರಶಸ್ತಿಯನ್ನು ಕೊಡುವುದಂತ ಏನಪ್ಪಾ ಅಂದ್ರ ಪ್ರಾರಂಭ ಮಾಡ್ತಾರ. ಉದಾಹರಣೆಗಾಗಿ ನೋಡ್ಬೇಕಾದ್ರೆ ಕ್ರೀಡಾ ಕ್ಷೇತ್ರ, ಮೊದಲಿಗೆ ಈ ಪ್ರಶಸ್ತಿಯನ್ನು ಕ್ರೀಡೆಗೆ ಕೊಡ್ತಿರ್ಲಿಲ್ಲ. 2011 ನಂತರ ಏನ್ ಮಾಡಿದ್ರಪ್ಪ ಅಂದ್ರೆ ಈ ಪ್ರಶಸ್ತಿನ ಏನಪ್ಪಾ ಅಂದ್ರೆ ಕ್ರೀಡಾ ಕ್ಷೇತ್ರಕ್ಕೆ ಏನಪ್ಪಾ ಅಂದ್ರ ಕೊಡ್ಬೇಕಂತ ಏನಪ್ಪಾ ಅಂದ್ರ ಕೆಲವೊಂದು ವಿಷಯಗಳನ್ನ ಡಿಸ್ಕಸ್ ಅನ್ನ ಮಾಡತೊಡಗಿದ್ರು. ನೆಕ್ಸ್ಟ್ ನೋಡ್ರಿ, ಈ ಪ್ರಶಸ್ತಿಗೆ ಯಾರು ಶಿಫಾರಸು ಮಾಡ್ತಾರ? ಭಾರತದ ಪ್ರಧಾನಮಂತ್ರಿ ಅವರು ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡ್ತಾರ. ಈ ಭಾರತ ರತ್ನ ಪ್ರಶಸ್ತಿಯನ್ನ
ಯಾರಿಗೆ ಕೊಡ್ಬೇಕಂತ ಯಾರು ಶಿಫಾರಸು ಮಾಡ್ತಾರಪ್ಪ ಅಂದ್ರ ಭಾರತದ ಪ್ರಧಾನ ಮಂತ್ರಿ ಏನ್ ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡ್ತಾರ. ಒಂದು ವರ್ಷದಲ್ಲಿ ಗರಿಷ್ಠ 3 ಜನರಿಗೆ ಮಾತ್ರ ಈ ಪ್ರಶಸ್ತಿನ ಏನ್ ಮಾಡ್ತಾರಪ್ಪ ಅಂದ್ರ ಕೊಡ್ತಾರ. ಆದ್ರ ಕೆಲವೊಂದಿಷ್ಟು ವಿಶೇಷ ಸಂದರ್ಭಗಳಲ್ಲಿ ಏನಪ್ಪಾ ಅಂದ್ರ 5 ಮಂದಿಗೂ ಕೊಟ್ಟಂತ ಉದಾಹರಣೆಗಳದವ, 4 ಜನಕ್ಕೂ ಕೊಟ್ಟಂತ ಉದಾಹರಣೆಗಳದು. ಒಂದು ವರ್ಷದಲ್ಲಿ ಎಷ್ಟು ಜನರಿಗೆ ಕೊಡ್ತಾರ? 3 ಜನರಿಗೆ ಕೊಡುದು ಏನಪ್ಪಾ ಅಂದ್ರೆ ಈ ಪ್ರಶಸ್ತಿ ಏನಪ್ಪಾ ಅಂದ್ರೆ ರೂಲ್ಸ್ ಅದ. ಆದ್ರ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಅದನ್ನ ವಿಸ್ತರಣೆ ಮಾಡಿದಾರ. ಕೆಲವೊಮ್ಮೆ 5 ಜನಕ್ಕೆ ಕೊಟ್ಟಿದ್ದಾರ, ಕೆಲವೊಮ್ಮೆ 4 ಜನಕ್ಕೆ ಕೊಟ್ಟಿದ್ದಾರ, ಕೆಲವೊಮ್ಮೆ ಒಬ್ಬರಿಗೆ ಕೊಟ್ಟಿದ್ದಾರ. ಬೇರೆ ಬೇರೆ ಆ ಸಿಚುವೇಶನ್ ಯಾವ ರೀತಿ ಅದಲ್ಲ ಆ ತಕ್ಕಂತೆ ಏನ್ ಮಾಡಿದಾರಪ್ಪ ಅಂದ್ರೆ ವ್ಯಕ್ತಿಯನ್ನ ಅವರು ಸೆಲೆಕ್ಟ್ ಅನ್ನ ಮಾಡಿದ್ದಾರೆ. ಈಗ ಭಾರತ ರತ್ನ ಪ್ರಶಸ್ತಿಯ ಪದಕದ ವಿನ್ಯಾಸ ನೋಡಿದಾಗ ಅದು ಅಶ್ವತ್ಥ ಎಲೆ ಏನಪ್ಪಾ ಅಂದ್ರ ಆಕಾರದಲ್ಲಿ ಒಳಗದ. ಯಾವ ಎಲೆ ಆಕಾರದೊಳಗದ ಭಾರತ ರತ್ನ ಪ್ರಶಸ್ತಿ? ಅಶ್ವತ್ಥ ಎಲೆಯ ಆಕಾರದೊಳಗೆ ಏನಪ್ಪಾ ಅಂದ್ರ ಅದ. ಮುಂಭಾಗದಲ್ಲಿ ಏನಾಗಿದೆ ಅಂದ್ರ ಸೂರ್ಯನ ಚಿತ್ರವಿದೆ. ನೀವು ಗೂಗಲ್ಗೆ ಹೋಗ್ರಿ, ಗೂಗಲ್ ಭಾರತ ರತ್ನ ಪ್ರಶಸ್ತಿಯನ್ನು ಟೈಪ್ ಮಾಡಿದ್ರೆ ಸಾಕು, ನಿಮಗೆ ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತದ. ಅದ್ರ ಜೊತೆಗೆ ಏನಪ್ಪಾ ಅಂದ್ರ ಆ ಭಾರತ ರತ್ನ ಪ್ರಶಸ್ತಿಯ ಚಿತ್ರನ ಏನಪ್ಪಾ ಅಂದ್ರ ಸಿಗ್ತದ. ಒಂದ್ಸಲ ನೋಡಿದ್ರಂದ್ರ ನಿಮ್ಗೆ ಏನಾಗ್ತದಪ್ಪ ಅಂದ್ರ ಕನ್ಫರ್ಮ್ ಆಗ್ತದ. ನೋಡ್ರಿ, ಭಾರತ ರತ್ನ ಪ್ರಶಸ್ತಿ ಅಶ್ವತ್ಥ ಎಲೆ ಆಕಾರದೊಳಗದ. ಅದರ ಮುಂಭಾಗದಲ್ಲಿ ಯಾವ ಚಿತ್ರ ಇದೆ ಅಂದ್ರ ಸೂರ್ಯನ ಚಿತ್ರವಿದೆ. ದೇವನಾಗರಿ ಲಿಪಿಯಲ್ಲಿ ಭಾರತ ರತ್ನ ಅಂತ ಬರೆಯಲಾಗಿದೆ. ಅದ್ರ ಅಂದ್ರ ಪದಕದ ಮುಂಭಾಗದಲ್ಲಿ ಏನಪ್ಪಾ ಅಂದ್ರ ದೇವನಾಗರಿ ಲಿಪಿಯಲ್ಲಿ, ಯಾವ ಲಿಪಿಯಲ್ಲಿ ಬರೆಯಲಾಗ್ಯದ? ದೇವನಾಗರಿ ಲಿಪಿಯಲ್ಲಿ ಏನಪ್ಪಾ ಅಂದ್ರ ಭಾರತ ರತ್ನ ಪ್ರಶಸ್ತಿ ಅಂತ ಬರೆಯಲಾಗ್ಯದ. ಹಿಂಭಾಗದಲ್ಲಿ ಭಾರತದ ಲಾಂಛನದ, ಹಿಂಭಾಗದಲ್ಲಿ ಏನದ? ಭಾರತದ ಲಾಂಛನವಿದ. ಮತ್ತೆ ಸತ್ಯಮೇವ ಜಯತಿ ಏನಪ್ಪಾ ಅಂದ್ರ ಬರೆಯಲಾಗಿದೆ. ಹಿಂಭಾಗದಲ್ಲಿ ಏನಪ್ಪಾ ಅಂದ್ರ ಸತ್ಯಮೇವ ಜಯತಿ ಅಂತ ಬರೆಯಲಾಗ್ಯದ. ಮುಂಭಾಗದಲ್ಲಿ ಭಾರತ ರತ್ನ ಪ್ರಶಸ್ತಿ ಅಂತ ದೇವನಾಗರಿ ಲಿಪಿಯಲ್ಲಿ ಏನಪ್ಪಾ ಅಂದ್ರ ಬರೆಯಲಾಗ್ಯದ. ನೆಕ್ಸ್ಟ್, ಇದಕ್ಕೆ ಯಾವ ರಿಬ್ಬನ್ ಅನ್ನ ಬಳಸ್ತಾರಪ್ಪ ಅಂದ್ರೆ ಬಿಳಿ ಬಣ್ಣದ ರಿಬ್ಬನ್ ಅನ್ನು ಬಳಸ್ತಾರ. ಅಂದ್ರ ಆ ಪದಕಕ್ಕೆ ಕುತ್ತಿಗೆಯಲ್ಲಿ ಹಾಕಿ ಹೋಗ್ಬೇಕಲ್ಲ, ಯಾರಿಗೆ ಪ್ರಶಸ್ತಿ ಕೊಟ್ರಲ್ಲ ಆ ಪ್ರಶಸ್ತಿಯನ್ನ ಅವರು ತಮ್ಮ ನೆಕ್ಕಿಗೆ ಧರಿಸಬೇಕಾಗಿತ್ತಂದ್ರ ಅದಕ್ಕೆ ಯಾವ ಬಣ್ಣದ ರಿಬ್ಬನ್ ಅನ್ನು ಬಳಸ್ತಾರ ಅಂದ್ರೆ ಬಿಳಿ ಬಣ್ಣದ ರಿಬ್ಬನ್ ಅನ್ನ ಬಳಸ್ತಾರ. ಯಾವ ಬಣ್ಣ? ಬಿಳಿ ಬಣ್ಣದ ರಿಬ್ಬನ್ ಅನ್ನ ಬಳಸಲಾಗ್ತದೆ. ನೋಡ್ರಿ, ಈ ಪ್ರಶಸ್ತಿ ಅಂದ್ರೆ ಯಾವ್ದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನ ಯಾರು ತೆಗೆದುಕೊಳ್ಳುತ್ತಾರ ಅವರಿಗೆ ಯಾವುದೇ ಹಣದ ಮೊತ್ತವಿರುವುದಿಲ್ಲ. ಅವ್ರಿಗೆ ಯಾವುದೇ ಮೊತ್ತ ಅಂದ್ರ ಬಹುಮಾನ ಇರುವುದಿಲ್ಲ. ಕೇವಲ ಪದಕವನ್ನ ಏನ್ ಮಾಡ್ತಾರಪ್ಪ ಅಂದ್ರ ಅಷ್ಟೇ ಕೊಡ್ತಾರ. ನೆಕ್ಸ್ಟ್, ಪುರಸ್ಕೃತಿಗೆ ರಾಷ್ಟ್ರಪತಿಗೆ ಸಹಿ ಉಳ್ಳ ಪ್ರಮಾಣ ಪತ್ರವನ್ನು ಏನಪ್ಪಾ ಅಂದ್ರ ನೀಡಲಾಗ್ತದೆ. ಅಂದ್ರ ಪ್ರಮಾಣ ಪತ್ರ ಮತ್ತು ಒಂದು ಪದಕವನ್ನು ನೀಡಲಾಗ್ತದೆ. ಯಾವುದೇ ರೀತಿ ಏನಾಗಂಗಿಲ್ಲಪ್ಪ ಅಂದ್ರ ಹಣವನ್ನು ನೀಡಲ್ಲ. ಇದು ಸರ್ಕಾರದ ಆದ್ಯತೆ ಪಟ್ಟಿಯಲ್ಲಿ ಎಷ್ಟನೇ ಸ್ಥಾನ ಪಡೆದುಕೊಂಡಿದಪ್ಪ ಅಂದ್ರ 7ನೇ ಸ್ಥಾನ ಪಡೆದುಕೊಂಡಿದ್ರು. ಆರ್ಡರ್ ಆಫ್ ದಿ ಪ್ರೆಸಿಡೆನ್ಸಿ ಒಳಗೆ ಎಷ್ಟನೇ ಸ್ಥಾನ ಪಡೆದುಕೊಂಡಿದಪ್ಪ ಅಂದ್ರೆ 7ನೇ ಸ್ಥಾನವನ್ನು ಪಡೆದುಕೊಂಡದ. ಆರ್ಡರ್ ಆಫ್ ದಿ ಪ್ರೆಸಿಡೆನ್ಸಿ ಒಳಗೆ ಮೊದಲನೇ ಸ್ಥಾನ ಯಾರಿಗಿದೆ ಅಂದ್ರ ರಾಷ್ಟ್ರಪತಿಗಿದೆ. ಮೊದಲನೇ ಸ್ಥಾನ ಯಾರಿಗದ? ರಾಷ್ಟ್ರಪತಿಗದ. 7ನೇ ಸ್ಥಾನ ಯಾವುದು ಪಡೆದುಕೊಂಡಿದಪ್ಪ ಅಂದ್ರ ಭಾರತ ರತ್ನ ಪ್ರಶಸ್ತಿ ಏನಪ್ಪಾ ಅಂದ್ರ ಪಡೆದುಕೊಂಡದ. ಈ ಭಾರತ ರತ್ನ ಪ್ರಶಸ್ತಿ ತೆಗೆದುಕೊಂಡ ಪ್ರಮುಖ ವ್ಯಕ್ತಿಗಳನ್ನು ನೋಡಿದಾಗ ಅಂದ್ರ ಈ ಭಾರತ ರತ್ನ ಪ್ರಶಸ್ತಿಯನ್ನು 1954 ಜನವರಿ 2ರಂದ ಏನು ಪ್ರಾರಂಭ ಮಾಡಿದ್ರಲ್ಲ ಅದೇ ವರ್ಷನೇ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನ ಕೊಡ್ತಾರ. ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ ಅಂದ್ರ ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲಿಗೆ ಯಾರು ಸ್ವೀಕಾರ ಮಾಡಿದಾರಪ್ಪ ಅಂದ್ರ ಶ್ರೀ ರಾಜಗೋಪಾಲಾಚಾರಿ. ಕೇಳಿದ ನಮಗ ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲಿಗೆ ಪಡೆದ ವ್ಯಕ್ತಿ ಯಾರು ಅಂತ ನಮಗೆ ಪ್ರಶ್ನೆಯನ್ನ ಕೇಳಿದಾನ. ಯಾರು ತೆಗೆದುಕೊಂಡಿದ್ದಾರೆ ಫಸ್ಟ್ಗೆ ಅಂದ್ರ ಶ್ರೀ ರಾಜಗೋಪಾಲಾಚಾರಿ ಏನಪ್ಪಾ ಅಂದ್ರ ಮೊಟ್ಟ ಮೊದಲ ಬಾರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ವ್ಯಕ್ತಿ ಆಗಿದ್ದಾರೆ. ನೆಕ್ಸ್ಟ್ ಯಾರು ಬರ್ತಾರಂದ್ರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ. ನೆಕ್ಸ್ಟ್ ಯಾರು ಬರ್ತಾರ? ಸರ್ವಪಲ್ಲಿ ರಾಧಾಕೃಷ್ಣ ಬರ್ತಾರ. 3ನೇ ವ್ಯಕ್ತಿ ಯಾರು ಬರ್ತಾರಂದ್ರ ಸಿ ವಿ ರಾಮನ್ ಅವರು ಬರ್ತಾರೆ. ಇವ್ರು ಏನಪ್ಪಾ ಅಂದ್ರ ಒಂದೇ ವರ್ಷದಲ್ಲಿ ಏನಪ್ಪಾ ಅಂದ್ರ ಒಬ್ಬರ ನಂತರ ಒಬ್ಬರು ಏನಪ್ಪಾ ಅಂದ್ರ ಈ ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ರು. ನೆಕ್ಸ್ಟ್, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಕನ್ನಡಿಗರು ನೋಡ್ರಿ, ಇಲ್ಲಿ ತನ ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಕನ್ನಡಿಗರು ಎಷ್ಟು ಜನ ಅದಾರ ಅಂದ್ರ 3 ಜನ ಅದಾರ. ಅದರಾಗಿ ಮೊದಲಿಗೆ ಯಾರಪ್ಪ ಅಂದ್ರ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಬರ್ತಾರ. ಸರ್ ಎಂ ವಿಶ್ವೇಶ್ವರಯ್ಯ ಯಾವ ವರ್ಷ ಈ ಭಾರತ ರತ್ನ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರ ಅಂದ್ರ 1955ರಲ್ಲಿ. ಎಷ್ಟರಲ್ಲಿ ತೆಗೆದುಕೊಳ್ತಾರ ಸರ್ ಎಂ ವಿಶ್ವೇಶ್ವರಯ್ಯ? 1955ರಲ್ಲಿ ಈ ಭಾರತ ರತ್ನ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರ.
ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ಯಾರಂದ್ರ ಸರ್ ಎಂ ವಿಶ್ವೇಶ್ವರಯ್ಯ ಬರ್ತಾನ. ಭಾರತ ರತ್ನ ಪ್ರಶಸ್ತಿಯನ್ನು ಮೊದಲಿಗೆ ಪಡೆದ ವ್ಯಕ್ತಿ, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ, ಮೊದಲ ವ್ಯಕ್ತಿ ಅಂದ್ರೆ ಸಿ ರಾಜಗೋಪಾಲಾಚಾರ್ಯ ಬರ್ತಾರ. ಮೊದಲ ಕನ್ನಡಿಗ ಯಾರು ಅಂತ ಕೇಳಿದಾಗ ಸರ್ ಎಂ ವಿಶ್ವೇಶ್ವರಯ್ಯ ಬರ್ತಾರೆ. ಯಾರು ಬರ್ತಾರ? ಸರ್ ಎಂ ವಿಶ್ವೇಶ್ವರಯ್ಯ ಬರ್ತಾರ. ನೆಕ್ಸ್ಟ್ ಭೀಮ್ಸೇನ್ ಜೋಶಿ ಅವರು ಬರ್ತಾರ. ಭೀಮ್ಸೇನ್ ಜೋಶಿ ಅವ್ರ ಏನಪ್ಪಾ ಅಂದ್ರ ಸಂಗೀತ ಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದ ವಿಶೇಷ ಸಾಧನೆಗೈದ ಸಲುವಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡ್ತಾರ. ಯಾವ ವರ್ಷ ಕೊಡ್ತಾರ ಅಂದ್ರ 2009ರಲ್ಲಿ ಕೊಡ್ತಾರ. ಆಲ್ರೆಡಿ ಏನಪ್ಪಾ ಅಂದ್ರ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಏನಾಗಿದಪ್ಪ ಅಂದ್ರ ಪ್ರಶ್ನೆ ಬಂದಿದೆ ಇದು. ಭೀಮ್ಸೇನ್ ಜೋಶಿ ಅವರಿಗೆ ಯಾವ ವರ್ಷ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಯ್ತು ಅಂತ ಪ್ರಶ್ನೆಯನ್ನ ಕೇಳಿದನು. ಯಾವ ವರ್ಷ ಕೊಡಲಾಯ್ತು ಅವ್ರಿಗೆ? 2009ರಲ್ಲಿ ಏನಾಯ್ತಪ್ಪ ಅಂದ್ರ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಡಲಾಯಿತು. ನೆಕ್ಸ್ಟ್ CNR ರಾವ್ ಅವರು 2014ರಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ಭಾರತ ರತ್ನ ಪ್ರಶಸ್ತಿ ತೆಗೆದವರು. ಈ CNR ರಾವ್ ಅವರು ಯಾವ ಕ್ಷೇತ್ರದಲ್ಲಿ ಖ್ಯಾತಿಯನ್ನ ಗಳಿಸಿದ್ರಪ್ಪ ಅಂದ್ರ ನ್ಯಾನೋ ಟೆಕ್ನಾಲಜಿ. ಯಾವುದು? ನ್ಯಾನೋ ಟೆಕ್ನಾಲಜಿ ಒಳಗೆ ಏನಪ್ಪಾ ಅಂದ್ರ ಬಹಳಷ್ಟು ಏನಪ್ಪಾ ಅಂದ್ರ ಪ್ರಸಿದ್ಧಿ ಏನಂತ ಪಡೆದಿದ್ದಾರೆ. ನೆಕ್ಸ್ಟ್ ಈ ಏನು ಭಾರತ ರತ್ನ ಪ್ರಶಸ್ತಿ ಅದಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ವಿಶೇಷಗಳದವ ನೋಡ್ರಿ. ಭಾರತ ರತ್ನ ಪ್ರಶಸ್ತಿನ ಅತಿಯ ಕಿರಿಯ ವಯಸ್ಸಿನಲ್ಲಿ ಪಡೆದವರು ಯಾರಪ್ಪ ಅಂದ್ರ ಸಚಿನ್ ತೆಂಡೂಲ್ಕರ್. ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕ್ರೀಡಾಪಟು ಯಾರಂದ್ರು ಸಚಿನ್ ತೆಂಡೂಲ್ಕರ್ ಬರ್ತಾರ. ಅತ್ಯಂತ ಕಿರಿಯ ವಯಸ್ಸಿನ ವ್ಯಕ್ತಿ ಯಾರಂದ್ರು ಏನಪ್ಪಾ ಅಂದ್ರ ಸಚಿನ್ ತೆಂಡೂಲ್ಕರ್ ಬರ್ತಾರ. ಎಷ್ಟು ವರ್ಷಕ್ಕೆ ಇವರು ಪ್ರಶಸ್ತಿಯನ್ನು ತೆಗೆದುಕೊಂಡ್ರಪ್ಪ ಅಂದ್ರ 40ನೇ ವರ್ಷಕ್ಕೆ ಏನಪ್ಪಾ ಅಂದ್ರ ಈ ಭಾರತ ರತ್ನ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 2 ಪಾಯಿಂಟ್ ನೆನಪಿಟ್ಟುಕೊಳ್ಬೇಕು ನೀವು. ನೋಡ್ರಿ, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕ್ರೀಡಾಪಟು, ಮೊದಲ ಕ್ರಿಕೆಟಿಗ ಯಾರಪ್ಪ ಅಂದ್ರ ಸಚಿನ್ ತೆಂಡೂಲ್ಕರ್ ಬರ್ತಾರ. ಭಾರತ ರತ್ನ ಪ್ರಶಸ್ತಿಯನ್ನು ಅತಿ ಕಿರಿಯ ವಯಸ್ಸಿನ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಪ್ರಶಸ್ತಿ ಪಡೆದವರು ಯಾರಂದ್ರೆ ಸಚಿನ್ ತೆಂಡೂಲ್ಕರ್ ಬರ್ತಾರ. ಮೊದಲ ಕ್ರೀಡಾಪಟು ಏನಪ್ಪಾ ಅಂದ್ರೆ ಇವರೇ ಆಗಿದ್ದಾರ. ಇನ್ನ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ಸಂಗೀತಗಾರ್ತಿ ಯಾರಪ್ಪ ಅಂದ್ರೆ MS ಸುಬ್ಬಲಕ್ಷ್ಮಿ ಬರ್ತಾರೆ. ಯಾರು ಬರ್ತಾರ? MS ಸುಬ್ಬಲಕ್ಷ್ಮಿ. ಇವ್ರು ಯಾವ ವರ್ಷ ಭಾರತ ರತ್ನ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರ ಅಂದ್ರ 1998ರಲ್ಲಿ ಈ ಪ್ರಶಸ್ತಿಯನ್ನ ತೆಗೆದುಕೊಳ್ತಾರೆ. ನೆಕ್ಸ್ಟ್ ಈ ಭಾರತ ರತ್ನ ಪ್ರಶಸ್ತಿ ಏನಪ್ಪಾ ಅಂದ್ರ ಭಾರತೀಯರಿಗೆ ಅಷ್ಟೇ ಅಲ್ಲದೆ ವಿದೇಶಿ ವ್ಯಕ್ತಿಗಳಿಗೂ ಕೊಡ್ತಾರ ಅಂತ ಹೇಳಿದೆ ನಾನು. ಅಂತ ವಿದೇಶಿ ವ್ಯಕ್ತಿಗಳು ಯಾರು ಬರ್ತಾರ ಅಂದ್ರ ಖಾನ್ ಅಬ್ದುಲ್ ಗಫರ್ ಖಾನ್ ಬರ್ತಾರ. ಇದ್ದ ಪಾಕಿಸ್ತಾನದವ. ಅಂದ್ರ ಮೊದಲು ಸ್ವತಂತ್ರ ಹೋರಾಟದಲ್ಲಿ ಸಾಕಷ್ಟು ಇವ್ರು ಏನ್ ಮಾಡಿದಾರಪ್ಪ ಅಂದ್ರ ಹೋರಾಟ ಮಾಡಿದ್ರು. ಆಮೇಲೆ ಏನಪ್ಪಾ ಅಂದ್ರ ಪಾಕಿಸ್ತಾನಕ್ಕೆ ಹೋದ್ರು. ಈತ ಖಾನ್ ಅಬ್ದುಲ್ ಗಫರ್, ಗಡಿನಾಡಿನ ಗಾಂಧಿ ಅಂತ ಕರೀತಾರೆ. ಖಾನ್ ಅಬ್ದುಲ್ ಗಫರ್ ಖಾನ್ಗೆ ಏನಪ್ಪಾ ಅಂದ್ರ ಗಡಿನಾಡಿನ ಗಾಂಧಿ ಅಂತ ಕರೀತಾರ. ಈತನಿಗೆ ಏನ್ ಮಾಡಿದಾರಪ್ಪ ಅಂದ್ರ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ತಾರ. ನೆಕ್ಸ್ಟ್ ನೆಲ್ಸನ್ ಮಂಡೇಲಾ ಬರ್ತಾರೆ. ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಕರೀತಾರ. ನೆಲ್ಸನ್ ಮಂಡೇಲಾಗೆ ಏನಂತ ಕರೀತಾರ? ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತ ಕರೀತಾರ. ಇವ್ರಿಗೂ ಸಹ ಏನಾಗಿದಪ್ಪ ಅಂದ್ರ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ಇತ್ತೀಚೆಗೆ ಅಂದ್ರೆ 2024ನೇ ಸಾಲಿನಲ್ಲಿ ಪಡೆದಂತ ಪ್ರಶಸ್ತಿ ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು 2024ರಲ್ಲಿ ಏನಪ್ಪಾ ಅಂದ್ರ ಒಂದಿಷ್ಟು ಮಂದಿ ಮರಣೋತ್ತರವಾಗಿ ಏನಪ್ಪಾ ಅಂದ್ರ ಪ್ರಶಸ್ತಿಗಳನ್ನು ಪಡೆದ್ರು. ಅವ್ರ ಪಟ್ಟಿ ಇಲ್ಲಿದೆ ನೋಡ್ರಿ. ಒಂದನೇದು ಯಾರಪ್ಪ ಅಂದ್ರ ಕರ್ಪೂರಿ ಠಾಕೂರ್ ಬರ್ತಾರ. ಎರಡನೇದು ಲಾಲ್ ಕೃಷ್ಣ ಅಡ್ವಾಣಿ ಬರ್ತಾರ. 3 PV ನರಸಿಂಹರಾವ್ ಬರ್ತಾರ. ನೆಕ್ಸ್ಟ್ ಚೌಧರಿ ಚರಣ್ ಸಿಂಗ್ ಅವರು ಬರ್ತಾರ. MS ಸ್ವಾಮಿನಾಥನ್. MS ಸ್ವಾಮಿನಾಥನ್ ಏನಪ್ಪಾ ಅಂದ್ರ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಏನಪ್ಪಾ ಅಂದ್ರ ಇವ್ರನ್ನ ಕರಿತೀವಿ. ಇಲ್ಲಿ ಏನ್ 5 ಜನ ಅದಾರಲ್ಲ, ಈ 5 ಜನರಿಗೆ ಏನ್ ಮಾಡಿದಾರಪ್ಪ ಅಂದ್ರೆ 2024ನೇ ಸಾಲಿನಲ್ಲಿ ಅವರಿಗೆ ಭಾರತ ರತ್ನ ಪ್ರಶಸ್ತಿನ ಏನಪ್ಪಾ ಅಂದ್ರ ಕೊಡಲಾಯ್ತು. ಇದು ಇಲ್ಲಿ ತನ ಏನ್ ಮಾಡಿದವಪ್ಪ ಅಂದ್ರ ಭಾರತ ರತ್ನ ಪ್ರಶಸ್ತಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರ ಕರ್ನಾಟಕ ರತ್ನ ಪ್ರಶಸ್ತಿ. ನೆಕ್ಸ್ಟ್ ಯಾವುದು? ಕರ್ನಾಟಕ ರತ್ನ ಪ್ರಶಸ್ತಿ ಬರ್ತದ. ನೋಡ್ರಿ, ಭಾರತ ಸರ್ಕಾರ ನೀಡುತ್ತಿರುವಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಂತ ಹೇಳಿದ ನಾವ್ ಏನ್ ಹೇಳಿದ್ವಿ? ಭಾರತ ರತ್ನ ಪ್ರಶಸ್ತಿ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ನೀಡುವ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಂದ್ರ ಕರ್ನಾಟಕ ರತ್ನ ಪ್ರಶಸ್ತಿ. ಎರಡಕ್ಕೂ ಏನ್ ಮಾಡೋಣಪ್ಪ ಅಂದ್ರ ಹೋಲಿಕೆ ಮಾಡೋಣ. ಭಾರತದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂದ್ರ ಭಾರತ ರತ್ನ ಪ್ರಶಸ್ತಿ ಬರ್ತದ. ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ನೀಡುವಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಪ್ಪ ಅಂದ್ರ ಕರ್ನಾಟಕ ರತ್ನ ಪ್ರಶಸ್ತಿ ಬರ್ತದ. ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆ ನೀಡಿದಂತ ವ್ಯಕ್ತಿಗಳಿಗೆ ಈ ಪ್ರಶಸ್ತಿಯನ್ನು ಏನಪ್ಪಾ ಅಂದ್ರ ನೀಡಿ ಗೌರವಿಸಲಾಗ್ತದ.
ಇದನ್ನು ನಾವು ಭಾರತ ರತ್ನ ಪ್ರಶಸ್ತಿಗೆ ಹೋಲಿಸಬಹುದಾಗಿದೆ. ಆದ್ರ ಭಾರತ ಸರ್ಕಾರ ಕೊಡ್ತಿರುವಂತ ಪ್ರಶಸ್ತಿನೇ ಬೇರೆ, ಕರ್ನಾಟಕ ರತ್ನ ಪ್ರಶಸ್ತಿನೇ ಬೇರೆ. ನೋಡಿ, ಈ ಕರ್ನಾಟಕ ರತ್ನ ಪ್ರಶಸ್ತಿನ ಯಾವ ವರ್ಷ ಸ್ಥಾಪನೆ ಮಾಡ್ಲಿತ್ತಂದ್ರ 1992ರಲ್ಲಿ ಸ್ಥಾಪನೆ ಮಾಡ್ಲಾಗ್ತದೆ. ಕರ್ನಾಟಕ ರತ್ನ ಪ್ರಶಸ್ತಿನ ಏನ್ ಮಾಡ್ತಾರಪ್ಪ ಅಂದ್ರ 1992ರಲ್ಲಿ ಏನಾಗ್ತದಪ್ಪ ಅಂದ್ರ ಸ್ಥಾಪನೆ ಮಾಡ್ಲಾಗ್ತದ. ಆಗಿನ ಮುಖ್ಯಮಂತ್ರಿ ಯಾರಿರ್ತಾರಪ್ಪ ಅಂದ್ರ ಎಸ್ ಬಂಗಾರಪ್ಪ ಇರ್ತಾನೆ. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿದಂತ ಆಗಿನ ಮುಖ್ಯಮಂತ್ರಿ ಯಾರಪ್ಪ ಅಂದ್ರ ಎಸ್ ಬಂಗಾರಪ್ಪ ಇರ್ತಾರೆ. ನೋಡ್ರಿ, ಭಾರತ ರತ್ನ ಪ್ರಶಸ್ತಿಯನ್ನ ಸ್ಥಾಪನೆ ಅಂದ್ರೆ ಪ್ರಾರಂಭ ಮಾಡಿದವ್ರು ಯಾರಂದ್ರ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಬರ್ತಾರಲ್ಲ, ಅದೇ ರೀತಿಯಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದವರು ಯಾರಪ್ಪ ಅಂದ್ರ ಎಸ್ ಬಂಗಾರಪ್ಪ ಅವರು ಬರ್ತಾರ. ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊದಲಿಗೆ ತಗೊಂಡವ್ರು ಯಾರಪ್ಪ ಅಂದ್ರ ಕುವೆಂಪು ಬರ್ತಾರೆ, ರಾಷ್ಟ್ರಕವಿ ಕುವೆಂಪು. ಒಟ್ಟಾರೆಯಾಗಿ 3 ಮಂದಿ ರಾಷ್ಟ್ರಕವಿಗಳು ಬರ್ತಾರೆ ಅಂದ್ರೆ ಕರ್ನಾಟಕದೊಳಗೆ. ಅದಾಗ 2ನೇ ರಾಷ್ಟ್ರಕವಿ ಯಾರಂದ್ರ ಕುವೆಂಪು ಅವ್ರು ಬರ್ತಾರ, ಮೊದಲನೇ ರಾಷ್ಟ್ರಕವಿ ಯಾರಂದ್ರ ಎಂ ಗೋವಿಂದ್ ಪೈ ಅವರು ಬರ್ತಾರೆ. ನೋಡ್ರಿ, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಮೊಟ್ಟ ಮೊದಲಿಗೆ ಪಡೆದವ್ರು ಯಾರಪ್ಪ ಅಂದ್ರೆ ಕುವೆಂಪು ಅವರು ಬರ್ತಾರೆ. ಇಲ್ಲಿವರೆಗೆ ಕರ್ನಾಟಕ ರತ್ನ ಪ್ರಶಸ್ತಿನ ಎಷ್ಟು ಜನಕ್ಕೆ ನೀಡಲಾಗಿದೆ ಅಂದ್ರೆ 12 ಜನಕ್ಕೆ ನೀಡಲಾಗಿದೆ. ಕರ್ನಾಟಕ ರತ್ನ ಪ್ರಶಸ್ತಿನ ಎಷ್ಟು ಜನಕ್ಕೆ ನೀಡಲಾಗಿದೆ ಇಲ್ಲಿವರೆಗೂ? ಪ್ರೆಸೆಂಟ್ 2025 ಡಿಸೆಂಬರ್ ವರೆಗೆ ಏನಪ್ಪಾ ಅಂದ್ರ ಒಟ್ಟಾರೆ ಎಷ್ಟು ಜನಕ್ಕೆ ಈ ಪ್ರಶಸ್ತಿಯನ್ನು ನೀಡಿದಾರ ಅಂದ್ರ 12 ಜನಕ್ಕೆ ಏನ್ ಮಾಡಿದಾರಪ್ಪ ಅಂದ್ರ ಪ್ರಶಸ್ತಿ ನೀಡಿದ್ರು. ಇನ್ನ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಸಿನಿಮಾ ನಟ ಯಾರಪ್ಪ ಅಂದ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಬರ್ತಾರೆ. ಇವ್ರಿಗೂ ಸಹ ಏನಪ್ಪಾ ಅಂದ್ರ 1992ರಲ್ಲಿ ಇಬ್ರಿಗೂ ಏನಾಗ್ತಾರಪ್ಪ ಅಂದ್ರ ಒಂದೇ ವರ್ಷ ಪ್ರಶಸ್ತಿಯನ್ನ ಏನಪ್ಪಾ ಅಂದ್ರ ನೀಡ್ತಾರ. ಆದರೆ ಮೊದಲಿಗೆ ಸ್ಟೇಜ್ ಮೇಲೆ ಹೋಗಿ ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ತೆಗೆದುಕೊಂಡವ್ರು ಯಾರಪ್ಪ ಅಂದ್ರ ಕುವೆಂಪು ಅವರು ಬರ್ತಾರ. 2ನೇದವ್ರು ಯಾರಪ್ಪ ಅಂದ್ರ ರಾಜ್ಕುಮಾರ್ ಬರ್ತಾರ. ಸಿನಿಮಾ ಕ್ಷೇತ್ರದಲ್ಲಿ ಮೊದಲ ವ್ಯಕ್ತಿ ಯಾರಪ್ಪ ಅಂದ್ರ ರಾಜ್ಕುಮಾರ್ ಬರ್ತಾರ. ಇನ್ನ ಇನ್ನೊಂದು ಇಲ್ಲಿ ವಿಶೇಷವಾದ ಪಾಯಿಂಟ್ ಅನ್ನು ಹೇಳ್ತೀನಿ ನೋಡ್ರಿ ನಿಮ್ಗ. ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ತಂದೆ ಮತ್ತು ಮಗ ಇಬ್ಬರು ಅಂದ್ರೆ ಒಂದೇ ಕುಟುಂಬದವರು ತೆಗೆದುಕೊಂಡಿದ್ದು ಏನಪ್ಪಾ ಅಂದ್ರ ಯಾರಂದ್ರ ಒಂದು ರಾಜಕುಮಾರ, ಇನ್ನೊಂದು ಪುನೀತ್ ರಾಜ್ಕುಮಾರ್ ಅವರು ಬರ್ತಾರ. ತಂದಿ ಮಗನ ಏನಾಗಿದ್ದಾರಪ್ಪ ಅಂದ್ರ ಈ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾನೆ. ಯಾಕೆ ಈ ಪಾಯಿಂಟ್ ಅನ್ನು ಹೇಳ್ತಿದ್ದಾನಂದ್ರ ಇಂದೊಮ್ಮೆ ಏನ್ ಮಾಡಿದ್ರಪ್ಪ ಅಂದ್ರೆ SDA ಮತ್ತು FD ಒಳಗೆ ಏನ್ ಮಾಡಿದ್ರು ಪ್ರಶ್ನೆಗಳನ್ನ ಕೇಳಿದ್ರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡ ಅಂತ ತಂದಿ ಮಗನ ಜೋಡಿಯನ್ನು ಗುರುತಿಸಿ ಅಂತ ಏನ್ ಮಾಡಿದಪ್ಪ ಅಂತ ನಾವು ಪ್ರಶ್ನೆ ಕೇಳಿದ್ದ. ಅದೇ ಮಾದರಿಯಾಗಿ ಇಟ್ಕೊಂಡು ನಮಗೆ GK ಪ್ರಶ್ನೆ ಬರ್ಬೋದು. ಏನಂತ ಕೇಳಬಹುದು? ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ತಂದಿ ಮಗನ ಜೋಡಿಯನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಬಹುದು. ಯಾರ್ಯಾರು ಬರ್ತಾರ್ರಿ? ಡಾಕ್ಟರ್ ರಾಜ್ಕುಮಾರ್ ಬರ್ತಾರ, ಮತ್ತೆ ಇನ್ನೊಬ್ರು ಪುನೀತ್ ರಾಜ್ಕುಮಾರ್ ಬರ್ತಾರ. ನೆಕ್ಸ್ಟ್, ಈ ಪ್ರಶಸ್ತಿ ಏನಾಗಿದೆ ಅಂದ್ರ 50 ಗ್ರಾಂ ಏನಾಗಿದೆ ಅಂದ್ರ ಚಿನ್ನದ ಪದಕನ ಒಳಗೊಂಡದ. ಕರ್ನಾಟಕ ರತ್ನ ಪ್ರಶಸ್ತಿ 50 ಗ್ರಾಂ ಚಿನ್ನದ ಪದಕ, ಸನ್ಮಾನ ಪತ್ರ ಮತ್ತು ನೆನಪಿನ ಕಾಣಿಕೆ ಒಂದು ಶಾಲನೆ ಏನಾಗಿರ್ತದಪ್ಪ ಅಂದ್ರ ಒಳಗೊಂಡಿರ್ತದ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಏನಪ್ಪಾ ಅಂದ್ರ ಪಡೆದವ್ರು ನೋಡ್ರಿ. ಮೊದಲಿಗೆ ಕುವೆಂಪು ಅವ್ರು ಬರ್ತಾರ, ಅವರ ಚಿತ್ರ ಸಮೇತ ಇದೆ ನೋಡ್ರಿ. ಮೊದಲಿಗೆ ಕುವೆಂಪು, ನೆಕ್ಸ್ಟ್ ರಾಜಕುಮಾರ. 1999 ಎಸ್ ನಿಜಲಿಂಗಪ್ಪ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾರ. CNR ರಾವ್ 2000ರಲ್ಲಿ ಏನಪ್ಪಾ ಅಂದ್ರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾರ. ನೋಡ್ರಿ, CNR ರಾವ್ ಅವ್ರು ಏನಪ್ಪಾ ಅಂದ್ರ ಭಾರತ ರತ್ನ ಪ್ರಶಸ್ತಿಯನ್ನು ತೆಗೆದುಕೊಳ್ತಾರ. ನೆಕ್ಸ್ಟ್ ಕರ್ನಾಟಕ ರತ್ನ ಪ್ರಶಸ್ತಿನ ಏನಪ್ಪಾ ಅಂದ್ರ ತೆಗೆದುಕೊಳ್ತಾರ. ನೆಕ್ಸ್ಟ್ 2001ರಲ್ಲಿ ಏನಪ್ಪಾ ಅಂದ್ರ ದೇವಿ ಶೆಟ್ಟಿ ಅವ್ರಿಗೆ ಏನಪ್ಪಾ ಅಂದ್ರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತಾರ. ಈ ದೇವಿ ಶೆಟ್ಟಿ ಅವರು ಯಾವ ಕ್ಷೇತ್ರದಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದಾರಪ್ಪ ಅಂದ್ರ ವೈದ್ಯಕೀಯ ಕ್ಷೇತ್ರದಲ್ಲಿ. ಹೃದಯಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅಂದ್ರ ಈ ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಲ್ಲ, ಆ ಕ್ಷೇತ್ರದೊಳಗೆ ಏನಾಗಿದ್ದಾರಪ್ಪ ಅಂದ್ರೆ ಇವರು ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಯಾರು? ದೇವಿ ಶೆಟ್ಟಿ. 2015ನೇ ಸಾಲಿನಲ್ಲಿ ಏನಾಗಿದಪ್ಪ ಅಂದ್ರ ಸಿವಿಲ್ ಪರೀಕ್ಷೆಗೆ ಈ ಪ್ರಶ್ನೆಯನ್ನು ಕೇಳಿದ್ದ. ದೇವಿ ಶೆಟ್ಟಿ ಅವರು ಯಾವ ಕ್ಷೇತ್ರದಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಂಡಿದ್ದರು ಅಂತ. ಯಾವ ಕ್ಷೇತ್ರದೊಳಗ? ವೈದ್ಯಕೀಯ ಕ್ಷೇತ್ರದೊಳಗ ಹೃದಯಕ್ಕೆ ಸಂಬಂಧಪಟ್ಟಂತೆ ವಿಶೇಷ ಏನಾಗಿದ್ದಾರಪ್ಪ ಅಂದ್ರೆ ಇವರು ತಜ್ಞರು ಆಗಿದ್ದರು. ನೆಕ್ಸ್ಟ್ 2005ರಲ್ಲಿ ಭೀಮಸೇನ ಜೋಶಿ ಅವರಿಗೆ ಏನ್ ಮಾಡಿದಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನು ಕೊಟ್ಟಾರ. ಭೀಮಸೇನ್ ಜೋಶಿ ನೋಡ್ರಿ ಭಾರತ ರತ್ನ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರ. ನೆಕ್ಸ್ಟ್ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಏನ್ ಮಾಡಿದಾರಪ್ಪ ಅಂದ್ರೆ ತೆಗೆದುಕೊಂಡಿದ್ದಾರೆ. ನೆಕ್ಸ್ಟ್
ಶಿವಕುಮಾರ ಸ್ವಾಮಿ 2007ರಲ್ಲಿ ಈ ಪ್ರಶಸ್ತಿ ಸಿಕ್ಕದ. ಜವರೇಗೌಡ ಜಾನಪದ ಕ್ಷೇತ್ರದಲ್ಲಿ ಇವ್ರಿಗೆ ಏನಪ್ಪಾ ಅಂದ್ರೆ ಜಾನಪದ ಕ್ಷೇತ್ರದಲ್ಲಿ ಏನಪ್ಪಾ ಅಂದ್ರೆ ವಿಶೇಷ ಸಾಧನೆಗೈದಕ್ಕ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಲಾಗಿದೆ. ನೆಕ್ಸ್ಟ್ ವೀರೇಂದ್ರ ಹೆಗಡೆ 2009ನೇ ಸಾಲಿನಲ್ಲಿ, ಪುನೀತ್ ರಾಜ್ಕುಮಾರ್ 2022ನೇ ಸಾಲಿನಲ್ಲಿ ಇವ್ರಿಗೆ ಏನಾಗಿದಪ್ಪ ಅಂದ್ರೆ ಈ ಪ್ರಶಸ್ತಿ ಸಾಮಾಜಿಕ ಸೇವೆ, ಯಾವುದು ಸಾಮಾಜಿಕ ಸೇವೆಯನ್ನು ಪರಿಗಣಿಸಿ ಪುನೀತ್ ರಾಜ್ಕುಮಾರ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ. ನೆಕ್ಸ್ಟ್ 2025ನೇ ಸಾಲಿನಲ್ಲಿ ಇಬ್ಬರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಕರ್ನಾಟಕ ರತ್ನ ಪ್ರಶಸ್ತಿ ಏನಪ್ಪ ಅಂದ್ರೆ ಕೊಡ್ತಾರ. ಒಂದು ಸಾಹಸಸಿಂಹ ವಿಷ್ಣುವರ್ಧನ, ಇನ್ನೊಂದು ಸರೋಜ ದೇವಿ ಅವ್ರಿಗೆ ಏನಪ್ಪಾ ಅಂದ್ರೆ ಈ ಕರ್ನಾಟಕ ರತ್ನ ಪ್ರಶಸ್ತಿ 2025ನೇ ಸಾಲಿನಲ್ಲಿ ಕೊಡ್ತಾರೆ. ಇಲ್ಲಿ ಏನ್ ನೆನಪಿಟ್ಕೋಬೇಕಪ್ಪ ಅಂದ್ರ ಮೊದಲಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ತೆಗೆದುಕೊಂಡವ್ರು ಯಾರು, ಎರಡನೇದವ್ರು ಯಾರು, ತಂದೆ ಮಗನ ಜೋಡಿ ಏನು, ಮತ್ತು 2025ನೇ ಸಾಲಿನಲ್ಲಿ ಯಾರ್ಯಾರು ಪ್ರಶಸ್ತಿಯನ್ನ ತೆಗೆದುಕೊಂಡವ್ರು ಯಾವ ಕ್ಷೇತ್ರದಲ್ಲಿ ಅನ್ನೋದು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಕಂಪಲ್ಸರಿ ಆಗಿ ನೆನಪಿಡಬೇಕು. ನೆಕ್ಸ್ಟ್ ನೋಡ್ರಿ, ಈ ಕರ್ನಾಟಕ ರತ್ನ ಪ್ರಶಸ್ತಿನ ಮೊದಲಿಗೆ ಯಾವಾಗ ನೀಡಲಾಯ್ತಂದ್ರ 1900 ಯಾವ ವರ್ಷ ಇದನ್ನ ಸ್ಥಾಪನೆ ಮಾಡಿದ್ರು ಅದೇ ವರ್ಷ ಏನ್ ಮಾಡಿದಾರಪ್ಪ ಅಂದ್ರೆ ಇದನ್ನ ಈ ಪ್ರಶಸ್ತಿಯನ್ನ ನೀಡಿದ್ರು. ಪುನೀತ್ ರಾಜ್ಕುಮಾರ ಮತ್ತು ವಿಷ್ಣುವರ್ಧನ್ ಏನ್ ಮಾಡಿದಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಏನಾಗಿದಪ್ಪ ಅಂದ್ರೆ ನೀಡಲಾಗಿದೆ. ಈ ವರ್ಷ ಅಂದ್ರೆ 2025ರಲ್ಲಿ ಏನ್ ಮಾಡಿದಾರಪ್ಪ ಅಂದ್ರ ಕನ್ನಡ ಚಿತ್ರರಂಗದ ಹಿರಿಯ ನಟ ಆದಂತ ಡಾಕ್ಟರ್ ವಿಷ್ಣುವರ್ಧನ ಮತ್ತು ಹಿರಿಯ ನಟಿಯಾದಂತ ಬಿ ಸರೋಜಾದೇವಿ ಅವರಿಗೆ ಏನಾಗಿದ್ದಾರಪ್ಪ ಅಂದ್ರೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆದಂತೂ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಬರ್ತದೆ. ಯಾವುದು ಬರ್ತದ? ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಇದು ಭಾರತದ ಕ್ರೀಡಾ ಕ್ಷೇತ್ರದಲ್ಲಿ ನೀಡುತ್ತಿರುವಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿದೆ. ಯಾವ ಕ್ಷೇತ್ರದಲ್ಲಿ? ಕ್ರೀಡಾ ಕ್ಷೇತ್ರದಲ್ಲಿ. ಸಾರ್ವಜನಿಕ ಕ್ಷೇತ್ರದಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಯಾವ್ದಂತ ಕೇಳಿದಾಗ ನಾವು ಭಾರತ ರತ್ನ ಪ್ರಶಸ್ತಿ ಅಂತ ಹೇಳಿದ್ವಿ. ಅದೇ ರೀತಿಯಾಗಿ ಕ್ರೀಡಾ ಕ್ಷೇತ್ರದಲ್ಲಿ ನೀಡಲಾಗ್ತಿರುವಂತ ಅತ್ಯುನ್ನತ ಪ್ರಶಸ್ತಿ ಯಾವ್ದಪ್ಪ ಅಂದ್ರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ. ಯಾವ ಪ್ರಶಸ್ತಿ? ಖೇಲ್ ರತ್ನ ಪ್ರಶಸ್ತಿ ಬರ್ತದ ನೋಡ್ರಿ. ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಕ್ರೀಡಾ ಕ್ಷೇತ್ರದಲ್ಲಿ ಭಾರತದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ನೀಡುತ್ತಿರುವಂತ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಆಗ್ಯದ. ನಾವು ಕ್ರೀಡಾ ಕ್ಷೇತ್ರದಲ್ಲಿ ಈ ಪ್ರಶಸ್ತಿಯನ್ನು ಪಡಿಬೇಕಾಗಿತ್ತಪ್ಪ ಅಂದ್ರ ಒಬ್ಬ ಕ್ರೀಡಾಪಟು ಏನ್ ಮಾಡ್ಬೇಕಪ್ಪ ಅಂದ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಳೆದ 4 ವರ್ಷಗಳಲ್ಲಿ ಏನಪ್ಪಾ ಅಂದ್ರ ಒಂದು ಉತ್ತಮವಾದ ಕ್ರೀಡಾಪಟು ಏನಾಗಿರ್ಬೇಕಂದ್ರ ಉತ್ತಮವಾದ ಪ್ರದರ್ಶನ ನೀಡಿರ್ಬೇಕು. ಆತ ನೀಡಿದಂತ ಏನೋ ಪ್ರದರ್ಶನ ಏನಿದಲ್ಲ ಅದನ್ನು ಪರಿಗಣಿಸಿ ಈ ಪ್ರಶಸ್ತಿನ ಏನಾಗ್ತದಪ್ಪ ಅಂದ್ರೆ ನೀಡಲಾಗ್ತದ. ಮತ್ತೆ ಅಂದ್ರೆ ಈ ವರ್ಷ ನಾವು ಪ್ರಶಸ್ತಿನ ಆತನಿಗೆ ಕೊಡ್ತೀವಪ್ಪ ಅಂದ್ರ ಆತನ 4 ವರ್ಷದ ಸಾಧನೆಯನ್ನ ನೋಡ್ಲಾಗ್ತದ. ಆತ 4 ವರ್ಷದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾ ಮಟ್ಟದಲ್ಲಿ ಏನೇನು ಸಾಧನೆ ಮಾಡಿದಾನ ಅನ್ನೋದನ್ನ ಗುರುತಿಸಿ ಏನ್ ಮಾಡ್ತಾರಪ್ಪ ಅಂದ್ರ ಈ ಖೇಲ್ ರತ್ನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿನ ಏನಾಗ್ತದ ಅಂದ್ರೆ ನೀಡಲಾಗ್ತದ. ಈ ಹಿಂದೆ ಅಂದ್ರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿನ ಈ ಹಿಂದೆ ಏನಂತ ಕರಿತಿದ್ರು ಅಂದ್ರ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರಿತಿದ್ರು. ನೋಡ್ರಿ, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಅದರ ಹಿಂದಿನ ಹೆಸರು ಏನಾಗಿತ್ತಪ್ಪ ಅಂದ್ರ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಕರಿತಿದ್ರು. 2021ರಲ್ಲಿ ಎಷ್ಟರಲ್ಲಿ 2021ರಲ್ಲಿ ಹಾಕಿ ಮಾಂತ್ರಿಕನಾದಂತ ಮೇಜರ್ ಧ್ಯಾನ್ ಚಂದ್ ಅವರ ಗೌರವ ಸಲ್ಲಿಸುವ ಸಲುವಾಗಿ ಏನ್ ಮಾಡಿದಾರಪ್ಪ ಅಂದ್ರ ಈ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ಮೇಜರ್ ಧ್ಯಾನ್ ಚಂದ್ ಅವರ ಹೆಸರು ಏನಾಗಿದಪ್ಪ ಅಂದ್ರ ಇಡಲಾಯ್ತು. ನೆಕ್ಸ್ಟ್ ಇಲ್ಲಿ ಮೇಜರ್ ಧ್ಯಾನ್ ಚಂದ್ ಏನದಾರಲ್ಲ ಇವರ ಜನ್ಮ ದಿನವನ್ನು ಭಾರತದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡ್ಲಾಗ್ತದ. ಈ ಕ್ರೀಡಾ ದಿನವನ್ನ ಯಾವಾಗ ಆಚರಣೆ ಮಾಡ್ತಾರ ಹೇಳ್ರಿ ನೋಡೋಣ. ಸುಮ್ನೆ ಕಾಮೆಂಟ್ ಬಾಕ್ಸ್ ಒಳಗ ಹಾಕ್ರಿ ನೋಡೋಣ. ಈ ಕ್ರೀಡಾ ದಿನವನ್ನ ಯಾವಾಗ ಏನಪ್ಪಾ ಅಂದ್ರ ಸೆಲೆಬ್ರೇಟ್ ಮಾಡ್ತಾರಪ್ಪ ಅಂದ್ರ ಆಗಸ್ಟ್ 29ಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ರಾಷ್ಟ್ರೀಯ ಕ್ರೀಡಾ ದಿನವನ್ನ ಆಚರಣೆ ಮಾಡ್ತಾರೆ. ಎಷ್ಟಕ್ಕ? ಆಗಸ್ಟ್ 29ಕ್ಕೆ ಏನಪ್ಪಾ ಅಂದ್ರ ರಾಷ್ಟ್ರೀಯ ಕ್ರೀಡಾ ದಿನವನ್ನ ಆಚರಣೆ ಮಾಡ್ತಾರೆ. ನೋಡ್ರಿ, ಈ ಪ್ರಶಸ್ತಿಯ ಮೊತ್ತ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯ ಮೊತ್ತವನ್ನು ನೋಡಿದಾಗ 25 ಲಕ್ಷ ರೂಪಾಯಿ ನಗದು ಬಹುಮಾನ ಒಳಗೊಂಡದ. ಎಷ್ಟು ಲಕ್ಷ ಅದು? 25 ಲಕ್ಷ ರೂಪಾಯಿ
ಅದರ ಜೊತೆಗೆ ಏನಪ್ಪಾ ಅಂದ್ರ ಒಂದು ಪದಕ ಮತ್ತು ಪ್ರಮಾಣ ಪತ್ರವನ್ನು ಏನಾಗ್ತದೆ ಅಂದ್ರೆ ನೀಡಲಾಗ್ತದೆ. ನೋಡ್ರಿ, ಸುಮ್ಮನೆ ಒಂದು ಕ್ವಶನ್ ಕೇಳ್ತೀನಿ ನೋಡ್ರಿ ನಿಮಗೀಗ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯ ಬಹುಮಾನದ ಮೊತ್ತವೆಷ್ಟು? ಎಷ್ಟದ ಬಹುಮಾನದ ಮೊತ್ತ? 25 ಲಕ್ಷ ರೂಪಾಯಿ ಅದ. ಎಷ್ಟದ? 25 ಲಕ್ಷ ರೂಪಾಯಿ ಅದ. ನೋಡ್ರಿ, ಇತ್ತೀಚಿನ ವಿಜೇತರು ಅಂದ್ರೆ 2024ನೇ ಸಾಲಿನ ವಿಜೇತರ ಪಟ್ಟಿಯನ್ನು ನೋಡಿದಾಗ 2024ನೇ ಸಾಲಿನಲ್ಲಿ ಅಂದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು 4 ಜನರಿಗೆ ನೀಡಲಾಯಿತು. 4 ಕ್ರೀಡಾಪಟುಗಳಿಗೆ ನೀಡಲಾಯಿತು. ಅವರಿಲ್ಲದ ನೋಡ್ರಿ. ಒಂದನೇದು ಗುಕೇಶ್ ಡಿ ಅಂತ ಬರ್ತಾರ. ಚೆಸ್ ಕ್ರೀಡೆಗೆ ಏನಪ್ಪಾ ಅಂದ್ರ ಇವರಿಗೆ ಈ ಪ್ರಶಸ್ತಿ ನೀಡಲಾಯಿತು. ಮಾನು ಬಾಕರ್ ಅಂತ ಬರ್ತಾರ ಶೂಟಿಂಗ್ ಕ್ಷೇತ್ರದಲ್ಲಿ. ಹರ್ಮನ್ ಪ್ರೀತ್ ಸಿಂಗ್ ಹಾಕಿ ಒಳಗೆ ಬರ್ತಾರ. ಹರ್ಮನ್ ಪ್ರೀತ್ ಸಿಂಗ್ ಅವ್ರ ಏನಪ್ಪಾ ಅಂದ್ರ ಹಾಕಿ ಕ್ಷೇತ್ರದಲ್ಲಿ ವಿಶೇಷ ಸಾಧನೆಗೈದಕ್ಕ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ನೀಡಲಾಗ್ತದ. ನೆಕ್ಸ್ಟ್ ಪ್ರವೀಣ್ ಕುಮಾರ್ ಅಂತ ಬರ್ತದ, ಪ್ಯಾರಾ ಅಥ್ಲೆಟಿಕ್ಸ್ ಇರ್ತಾರ. ಇವ್ರಿಗೆ ಏನಪ್ಪಾ ಅಂದ್ರೆ ಈ ಪ್ರಶಸ್ತಿನ ಕೊಡ್ತಾರ. ಒಟ್ಟಾರೆಯಾಗಿ 2024ನೇ ಸಾಲಿನಲ್ಲಿ ಎಷ್ಟು ಜನ ಅಂದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ತೆಗೆದುಕೊಂಡಿದ್ದಾರೆ ಅಂದ್ರ 4 ಜನ ಕೈಗೊಳ್ತಾರ. ಒಬ್ಬರು ಚೆಸ್, ಶೂಟಿಂಗು, ಪ್ಯಾರಾ ಅಥ್ಲೆಟಿಕ್ಸ್, ನೆಕ್ಸ್ಟ್ ಹಾಕಿ ಒಳಗೆ ಏನಪ್ಪಾ ಅಂದ್ರೆ ವಿಶೇಷ ಸಾಧನೆಗೈದವರಿಗೆ ಏನಪ್ಪಾ ಅಂದ್ರೆ ಈ ಪ್ರಶಸ್ತಿ ನೀಡಲಾಗ್ತದೆ. ನೆಕ್ಸ್ಟ್ ಏನ್ ಬರ್ತದಪ್ಪ ಅಂದ್ರ ಅರ್ಜುನ ಪ್ರಶಸ್ತಿ ಬರ್ತದ. ಯಾವ ಪ್ರಶಸ್ತಿ? ಅರ್ಜುನ ಪ್ರಶಸ್ತಿ ಬರ್ತದ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ನಂತರ 2ನೇ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವುದಪ್ಪ ಅಂದ್ರ ಅರ್ಜುನ ಪ್ರಶಸ್ತಿ ಬರ್ತದೆ. ನೋಡ್ರಿ, ಕ್ರೀಡಾ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ ಯಾವ್ದಂತ ಕೇಳಿದಾಗ ನಾವೇನ್ ಹೇಳಿದ್ವಿ? ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತ ಹೇಳಿದ್ವಿ. ಅದರ ನಂತರ ಬರುವಂತ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಯಾವ್ದಪ್ಪ ಅಂದ್ರ ಅರ್ಜುನ ಪ್ರಶಸ್ತಿ ಬರ್ತದ. ಯಾವ್ದು ಬರ್ತದ? ಅರ್ಜುನ ಪ್ರಶಸ್ತಿ ಆಗ್ತದ. ಈ ಅರ್ಜುನ ಪ್ರಶಸ್ತಿ ಯಾರಿಗೆ ನೀಡ್ತಾರ ಅನ್ನೋದು ನೋಡ್ರಿ. 4 ವರ್ಷಗಳಲ್ಲಿ ಕ್ರೀಡೆಯಲ್ಲಿ ಸತತವಾಗಿ ಉತ್ತಮ ಪ್ರದರ್ಶನ ನೀಡಿದ ಮತ್ತು ನಾಯಕತ್ವ, ಕ್ರೀಡಾ ಸ್ಫೂರ್ತಿ, ಶಿಸ್ತು ಪ್ರದರ್ಶಿಸಿದ ಕ್ರೀಡಾಪಟುಗಳಿಗೆ ನೀಡಲಾಗ್ತದೆ. ನೋಡ್ರಿ, ರಾಷ್ಟ್ರೀಯ ಮಟ್ಟದಲ್ಲಿ 4 ವರ್ಷಗಳ ಕಾಲ ಕ್ರೀಡೆಯಲ್ಲಿ ಸತತವಾಗಿ ಉತ್ತಮ ಪ್ರದರ್ಶನ ನೀಡಿದಂತ ಮತ್ತು ನಾಯಕತ್ವದ ಗುಣ ಇರುವಂತ, ಕ್ರೀಡಾ ಸ್ಫೂರ್ತಿ ಇರುವಂತ, ಶಿಸ್ತು ಪ್ರದರ್ಶಿಸಿದಂತ ವ್ಯಕ್ತಿಗಳಿಗೆ ಅಂದ್ರ ಕ್ರೀಡಾಪಟುಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಈ ಅರ್ಜುನ ಪ್ರಶಸ್ತಿ ನೀಡುತ್ತಾರೆ. ಈ ಅರ್ಜುನ ಪ್ರಶಸ್ತಿಯನ್ನು ಯಾವ ವರ್ಷ ಸ್ಥಾಪನೆ ಮಾಡ್ಲಾಯ್ತಂದ್ರ 1961ರಲ್ಲಿ ಏನಾಯ್ತಪ್ಪ ಅಂದ್ರೆ ಇದನ್ನ ಸ್ಥಾಪನೆ ಮಾಡ್ಲಾಯ್ತು. ಸಾಕಷ್ಟು ಬಾರಿ ಕೇಳಿದನ ಪ್ರಶ್ನೆಗಳಿಗೆ ನಮಗ್ ಅರ್ಜುನ ಪ್ರಶಸ್ತಿಯನ್ನು ಯಾವ ವರ್ಷ ಸ್ಥಾಪನೆ ಮಾಡ್ಲಾಯ್ತು ಅಂತ ಹೇಳಿದಾಗ ಕೇಳಿದಾನ. ಯಾವ ವರ್ಷ ಸ್ಥಾಪನೆ ಮಾಡ್ಲಾಯ್ತದ? ಯಾವ ವರ್ಷ ಸ್ಥಾಪನೆ ಮಾಡ್ಲತ್ತಂದ್ರ 1961ರಲ್ಲಿ ಇದನ್ನ ಸ್ಥಾಪನೆ ಮಾಡ್ಲಾಗ್ತದ. ನೆಕ್ಸ್ಟ್ ಇದರ ಬಹುಮಾನದ ಮೊತ್ತ ಎಷ್ಟಿದೆ ಅಂದ್ರೆ 15 ಲಕ್ಷ ರೂಪಾಯಿ ಅದ. ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಎಷ್ಟದ ಅಂದ್ರೆ 25 ಲಕ್ಷ ರೂಪಾಯಿ ಅದ. ಅರ್ಜುನ ಪ್ರಶಸ್ತಿ ಮೊತ್ತ ಎಷ್ಟಿದೆ ಅಂದ್ರೆ 15 ಲಕ್ಷ ರೂಪಾಯಿ ಅದ. ಎಷ್ಟದ? 15 ಲಕ್ಷ ರೂಪಾಯಿ ಅದ. ಆಲ್ರೆಡಿ ಏನಪ್ಪಾ ಅಂದ್ರೆ KS ಒಂದ್ಸಲ ಏನಾಗಿದಪ್ಪ ಅಂದ್ರೆ ಪ್ರಶ್ನೆ ಬಂದಿದೆ. ಅರ್ಜುನ ಪ್ರಶಸ್ತಿ ಸ್ಟೇಟ್ಮೆಂಟ್ ವೈಸ್ ಒಳಗೆ ಏನ್ ಮಾಡಿದಪ್ಪ ಅಂದ್ರ ಕೇಳಿದ್ದೆ. ಅಲ್ಲಿ ಏನ್ ಮಾಡಿದಪ್ಪ ಅಂದ್ರ ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ. 5 ಲಕ್ಷ ರೂಪಾಯಿ ಅಂತ ಏನಪ್ಪಾ ಅಂದ್ರ ಬಹುಮಾನ ಅಂತ ಕೊಟ್ಟಿದ್ದ. ಮೊದಲು 5 ಲಕ್ಷ ಇತ್ತು, ಅದನ್ನ ಏನ್ ಮಾಡಿದಾರೆ ಈಗ ಅಂದ್ರ 15 ಲಕ್ಷ ರೂಪಾಯಿಗೆ ಏನ್ ಮಾಡಿದಾರಪ್ಪ ಅಂದ್ರ ಏರಿಕೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ದ್ರೋಣಾಚಾರ್ಯ ಪ್ರಶಸ್ತಿ ಬರ್ತದೆ. ಈ ದ್ರೋಣಾಚಾರ್ಯ ಪ್ರಶಸ್ತಿನ ಯಾರಿಗೆ ಕೊಡ್ತಾರಂದ್ರೆ ಕ್ರೀಡಾ ತರಬೇತಿದಾರರಿಗೆ ಕೊಡ್ತಾರೆ. ಕೋಚ್, ಯಾರು ಕೋಚಸ್ ಇರ್ತಾರಲ್ಲ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಈ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಕೊಡ್ಲಾಗ್ತದ. ನಾವು ಕೇಳಿದಾನ PSI ಪರೀಕ್ಷೆ ಕೇಳಿದಾನ, PC ಪರೀಕ್ಷೆ ಕೇಳಿದ್ದಾನ. ಸಾಕಷ್ಟು ಬಾರಿ ಏನಾಗಿದಪ್ಪ ಅಂದ್ರ ಈ ಪ್ರಶ್ನೆ ಬಂದದ. ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತದೆ? ಅರ್ಧ B ಆಪ್ಷನ್ ಏನಿರ್ತದಪ್ಪ ಅಂದ್ರೆ ಕ್ರೀಡಾ ತರಬೇತಿದಾರರಿಗೆ ಅಂತ ಇರ್ತದ. ಯಾರಿಗೆ ಕೊಡ್ತಾರ ದ್ರೋಣಾಚಾರ್ಯ ಪ್ರಶಸ್ತಿ? ಕ್ರೀಡಾ ತರಬೇತಿದಾರರಿಗೆ ನೀಡಲಾಗುವಂತ ಅತ್ಯುನ್ನತವಾದಂತ ಗೌರವ ಯಾವುದಪ್ಪ ಅಂದ್ರ ದ್ರೋಣಾಚಾರ್ಯ ಪ್ರಶಸ್ತಿ. ಇದು ದ್ರೋಣಾಚಾರ್ಯರು ಏನಪ್ಪಾ ಅಂದ್ರ ಮಹಾಭಾರತದಲ್ಲಿ ಬರುವಂತ ಅಂದ್ರ ಮಹಾಭಾರತದ ಗುರು ದ್ರೋಣಾಚಾರ್ಯರ ಹೆಸರಿನಲ್ಲಿ ಏನಾಗಿದಪ್ಪ ಅಂದ್ರೆ ಈ ಪ್ರಶಸ್ತಿನ ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ 2 ವಿಭಾಗಗಳನ್ನ ಮಾಡ್ತಾರೆ. ಮೊದಲಿಗೆ ಏನಪ್ಪಾ ಅಂದ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕ ಗೆಲ್ಲಲು ಬಹಳಷ್ಟು ಶ್ರಮ ವಹಿಸಿದಂತ ಕ್ರೀಡಾಪಟು ತರಬೇತಿದಾರರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಪ್ರಶಸ್ತಿ ನೀಡ್ತಾರ.
ನೆಕ್ಸ್ಟ್ ಈ ಪ್ರಶಸ್ತಿಯನ್ನು ಯಾವಾಗ ಸ್ಥಾಪನೆ ಮಾಡಿದ್ರಂದ್ರ 1985ರಲ್ಲಿ. ಅರ್ಜುನ ಪ್ರಶಸ್ತಿ ಯಾವಾಗ ಸ್ಥಾಪನೆ ಮಾಡಿದ್ರಿ ಹೇಳ್ರಿ ನೋಡೋಣ. ಅರ್ಜುನ ಪ್ರಶಸ್ತಿಯನ್ನ 1961ರಲ್ಲಿ ಸ್ಥಾಪನೆ ಮಾಡ್ತಾರೆ. ಅದೇ ರೀತಿಯಾಗಿ ದ್ರೋಣಾಚಾರ್ಯ ಪ್ರಶಸ್ತಿ ಯಾವಾಗ ಸ್ಥಾಪನೆ ಮಾಡಿದ್ರಂದ್ರ 1985ರಲ್ಲಿ ಏನಾಗ್ತದಪ್ಪ ಅಂದ್ರ ಸ್ಥಾಪನೆಯನ್ನ ಮಾಡ್ತಾರ. ನೆಕ್ಸ್ಟ್ ಇದರಲ್ಲಿ 2 ವಿಭಾಗಗಳದೋಡ್ರಿ. ಒಂದು ಜೀವಮಾನದ ಸಾಧನೆಗಾಗಿ ಪ್ರಶಸ್ತಿ ಕೊಡ್ತಾರ, ಒಂದು ನೇಮಿತ ವಿಭಾಗದಲ್ಲಿ ಏನಪ್ಪಾ ಅಂದ್ರ ಪ್ರಶಸ್ತಿಯನ್ನು ಕೊಡ್ತಾರ. ಕ್ರೀಡಾ ತರಬೇತಿದಾರರು ತಮ್ಮ ಜೀವನ ಇಡೀ ಅಂದ್ರೆ ಕ್ರೀಡಾಪಟುಗಳನ್ನು ತರಬೇತಿಗೊಳಿಸೋದಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ರಂದ್ರ ಜೀವಮಾನದ ಸಾಧನೆ ಲೈಫ್ ಟೈಮ್ ಅಚೀವ್ಮೆಂಟ್ ಏನಿರ್ತದಲ್ಲ ಅವ್ರಿಗೆ ಏನ್ ಮಾಡ್ತಾರಪ್ಪ ಅಂದ್ರ 15 ಲಕ್ಷ ರೂಪಾಯಿ ಬಹುಮಾನ ಅದ. ಜೀವಮಾನ ಸಾಧನೆಗೆ ಅಂತ ಕ್ರೀಡಾ ತರಬೇತುದಾರಿಗೆ ಎಷ್ಟು ಬಹುಮಾನ ಅದಪ್ಪ ಅಂದ್ರ 15 ಲಕ್ಷ ರೂಪಾಯಿ ಅದ. ನೇಮಿತ ವಿಭಾಗದೊಳಗ ರೆಗ್ಯುಲರ್ ಏನಿರ್ತಾರಲ್ಲ ಅವ್ರಿಗೆ ಏನಪ್ಪಾ ಅಂದ್ರ 10 ಲಕ್ಷ ರೂಪಾಯಿ ನಗದು ಬಹುಮಾನ ಅದ. ಅದರ ಜೊತೆಗೆ ಏನ್ ಮಾಡ್ತಾರಪ್ಪ ಅಂದ್ರ ದ್ರೋಣಾಚಾರ್ಯರ ಕಂಚಿನ ಪ್ರತಿಮೆಯನ್ನು ನೀಡಲಾಗ್ತದೆ. ದ್ರೋಣಾಚಾರ್ಯರ ಕಂಚಿನ ಪ್ರತಿಮೆ ಮತ್ತೆ 15 ಲಕ್ಷ ರೂಪಾಯಿ ಜೀವಮಾನ ಸಾಧನೆ ಆಗಿತ್ತಂದ್ರ, ನೆಕ್ಸ್ಟ್ ನೇಮಿತ ವಿಭಾಗ ಆಗಿತ್ತಂದ್ರ, ರೆಗ್ಯುಲರ್ ಕೆಟಗರಿ ಆಗಿತ್ತಂದ್ರ 10 ಲಕ್ಷ ರೂಪಾಯಿ ಬಹುಮಾನ ಏನಾಗ್ತಾರಪ್ಪ ಅಂದ್ರ ಅವರಿಗೆ ನೀಡಲಾಗ್ತಾರ. ಆತ್ಮೀಯ ಸ್ನೇಹಿತರೆ, ಮುಂದಿನ ತರಗತಿಯೊಳಗ ಸಾಹಿತ್ಯ ಕ್ಷೇತ್ರದಲ್ಲಿ ಬರುವಂತ ಪ್ರಮುಖ ಪ್ರಶಸ್ತಿಗಳನ್ನು ಕುರಿತು ಏನಪ್ಪಾ ಅಂದ್ರೆ ನಾವು ಅಧ್ಯಯನ ಮಾಡೋಣ. ಇವತ್ತಿನ ಅವಧಿಯಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಮತ್ತು ದೇಶ ಮತ್ತು ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಕುರಿತು ಏನಪ್ಪಾ ಅಂದ್ರೆ ನಾವು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀವಿ. GPSR ಪರೀಕ್ಷೆಗೆ ಏನಪ್ಪಾ ಅಂದ್ರೆ ಈ ಕ್ಲಾಸ್ಗಳು ತುಂಬಾ ಹೆಲ್ಪ್ ಆಗ್ತವ. ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದಂತ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಮುಂದಿನ ಕ್ಲಾಸ್ ನಲ್ಲಿ ಮತ್ತೆ ಸಿಗ್ತೀನಿ. ಸಾಹಿತ್ಯ ಕ್ಷೇತ್ರದಲ್ಲಿ ಇರುವಂತ ಪ್ರಮುಖ ಪ್ರಶಸ್ತಿಗಳನ್ನು ಕುರಿತು ನಿಮ್ಮೊಂದಿಗೆ ಏನಪ್ಪಾ ಅಂದ್ರ ಮತ್ತೆ ನಾನು ಡಿಸ್ಕಸ್ ಮಾಡ್ತೀನಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.